ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತೊಂದು ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ಥರ ಮಾಡ್ಕೊಂಡು ತಿನ್ಬೋದು ಮನೆಯೊಳಗೆ ಹೈಜೀನ್ ಆಗಿ ಅಂತ ನಾವು ನೋಡ್ಕೊಂಡು ಬರೋಣ. ಇದನ್ನು ನೀವು ಹೊರಗೆ ತಿಂದಿರ್ತೀರಿ, ಬಟ್ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಬರ್ರಿ. ನಾ ಇಲ್ಲಿ ಮೊದಲಿಗೆ ಒಂದು ಬೌಲ್ ಒಳಗೆ ಒಂದಿಷ್ಟು ಪೂರಿ ಹಾಕ್ಕೊಂಡ್ಬಿಡ್ತೀನಿ. ಅದು ನಾವು ಪಾನಿಪೂರಿ ಅಂತಂದು ತೊಗೊಂಡಿರ್ತೀವಲ್ಲ, ಆ ಪೂರಿನ ಇದ್ರೊಳಗೆ ಹಾಕ್ಕೊಂಬಿಡೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಡ್ಬೋದು. ನಾ ಇಲ್ಲಿ ಒಂದು 15-20 ಪೂರಿ ಹಾಕ್ಕೊಂಡೇನೆ. ಮಸ್ತ್ ಇರ್ತದೆ ಪೂರಿ. ಇವನ್ನೆಲ್ಲ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ನೋಡಿರಿ. ಆಮೇಲೆ ಇದಕ್ಕೇನದಲ್ಲ, ಆಲೂಗಡ್ಡೆ ಬೇಯಿಸ್ಕೊಂಡು ಇದನ್ನು ಸಣ್ಣದಾಗಿ ಕ್ಯೂಬ್ ಥರ ಹೆಚ್ಚಿಕೊಂಡು ಇದ್ರೊಳಗೆ ಹಾಕ್ಕೊಂಬಿಡ್ಬೇಕು. ಆಲೂಗಡ್ಡೆನೂ ನಾ ಇಲ್ಲೇ ಒಂದು ದೊಡ್ಡ ಸೈಜು 2 ಆಲೂಗಡ್ಡೆ ತೊಗೊಂಡಿನಿ. ಆಮೇಲೆ ಇದಕ್ಕೆ ಬೇಯಿಸಿರುವಂಥ ಕಡಲೆಕಾಳನ್ನು ಇದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಕಡಲೆಕಾಳು ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಬಿಡ್ರಿ, ಅಂದರೆ ಭಾಳ ರುಚಿ ಆಗ್ತದೆ. ಮೇಲೆ ಇದಕ್ಕೆ ಉಪ್ಪು, ಖಾರ ಪುಡಿ ಎಲ್ಲ ಹಾಕ್ಕೋಬೇಕು. ಉಪ್ಪು, ಆಮೇಲೆ ಖಾರ ಪುಡಿನ ನೋಡ್ಕೊಂಡು ಹಾಕ್ಕೊಳ್ರಿ ನಿಮ್ಮ ಟೇಸ್ಟಿಗೆ. ಖಾರ ಇದ್ರೆ ಸ್ವಲ್ಪ ರುಚಿ ಇರ್ತದೆ. ಖಾರ ಪುಡಿ, ಆಮೇಲೆ ಆಮ್ಲ ಪುಡಿ, ಆಮೇಲೆ ಚಾಟ್ ಮಸಾಲ, ಆಮೇಲೆ ಇದು ಇರ್ತದಲ್ಲ ಏನದಕ್ಕೆ ಆಮ್ಚೂರು ಪೌಡ್ರ್ ಅಂತ ಹೇಳ್ತೀವಲ್ಲ, ಆಮ್ಚೂರು ಪೌಡರು, ಜೀರಾ ಪೌಡರು, ಇದನ್ನೆಲ್ಲ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಚಲೋತ್ನಾಗ ಕಲಿಸ್ಕೋಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನಾವಿಲ್ಲೇ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡೆ ನಾನು. ಈರುಳ್ಳಿ, ಟೊಮೆಟೊ, ಆಮೇಲೆ ಸೌತೆಕಾಯಿ, ಆಮೇಲೆ ಕೊತ್ತಂಬರಿ, ಇದನ್ನು ಎಲ್ಲನೂ ಒಂದೊಂದಾಗಿ ಎಲ್ಲ ಹಾಕ್ಕೊಂಡು ಹೋಗ್ಬಿಡೋಣ. ಈ ಸಲಾಡ್ ಅಂತೂ ಭಾರಿ ಬೆಸ್ಟ್ ಇರ್ತದೆ. ನಿಮಗೆ ಇದ್ರ ಕ್ವಾಂಟಿಟಿ ಇಷ್ಟ ಅಂತೇನಿಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಇದನ್ನು. ಸೌತೆಕಾಯಿ ಅಂತೂ ಎಳೆದಾಗಿ ಮಸ್ತ್ ಸಿಕ್ಕಿತ್ತು ನನಗೆ, ಹೀಗಾಗಿ ಧಾರಾಳವಾಗಿ ಹಾಕ್ಕೊಂಬಿಟ್ಟೆ ನಾನು. ನಿಮಗೂ ನೋಡಿ ಹಾಕ್ಕೊಂಬಿಡ್ರಿ. ನೋಡಿರಿ, ಮಸ್ತ್ ಕಲರ್ಫುಲ್ಲಾಗಿ ಭಾರಿ ಟೇಸ್ಟಿ ಆಗ್ತದೆ ಇದು. ಆಮೇಲೆ ಭಾರಿ ಕ್ವಿಕ್ ರೆಸಿಪಿ ಅದ ಇದು. ಆಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡಿಬಿಡ್ತೀನಿ ಇದಕ್ಕೆ. ಅಂದರೆ ಹುಳಿಯಾಗಿ ಮಸ್ತ್ ಆಗ್ತದೆ. ಯಾಕಂದ್ರೆ ಟೊಮೆಟೊ ಹಣ್ಣು ನಾವಿಲ್ಲೇ ಆ್ಯಪಲ್ ಟೊಮೆಟೊ ತೊಗೊಂಡಿರೋದ್ರಿಂದ ಹುಳಿ ಕಡಿಮೆ ಇರ್ತದೆ. ಅದಕ್ಕೆ ಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡ್ವಿ ಅಂದ್ರೆ ಚಾಟ್ಸಿಗೆ ಭಾರಿ ಟೇಸ್ಟಿ ಮಸ್ತ್ ಕೊಡ್ತದೆ ಇದು. ಹೀಗಾಗಿ ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದನ್ನು ಮಸ್ತಾಗಿ ಕಲಿಸ್ಕೊಂಡ್ಬಿಡ್ಬೇಕು. ನೋಡಿರಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಕಾಣ್ಲಿಕ್ಕತ್ತದ ಇದು. ಫುಲ್ ರೆಡಿ ಆಗಿದೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ಈಗ ಇದು ನಿಮ್ಗೆ ಅನ್ನಿಸ್ತಿರ್ಬೋದು ನಾ ಎಲ್ಲಿ ತಿಂದೀನಿ ಮಾಡೀನಿ ಅಂತಂದು. ಇದನ್ನು ನಾವು ಇದನ್ನು ತಿಂತೀವಲ್ಲ, ಸುಕ್ಕ ಪೂರಿ ಅಂತ ತಿಂತೀವಲ್ಲ, ಆ ಸುಕ್ಕ ಪೂರಿ ಟೇಸ್ಟ ಬರ್ತದೆ. ಬಟ್ ಮಾಡೋ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನೋಡಿದ್ರಲ್ಲ ಹೆಂಗದ ಇದು ಸ್ನ್ಯಾಕ್ಸ್ ಅಂತಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.